ನಮಸ್ಕಾರ. ಇವತ್ತಿನ ದಿವಸ ಏನು ನಾವು ಪ್ರೆಸ್ ಮೀಟ್ ಕರೆಯೋದಕ್ಕೂ ಕಾರಣವೇನಂತಂದರೆ, ಏನು ಹೊನ್ನಾವರದಲ್ಲಿ ಇಲ್ಲಿಗಲ್ ಆಗಿ ಏನು ಗೋಹತ್ಯೆ ಮಾಡಿದ್ದಾರೆ, ಅದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂತಂದರೆ ನಮ್ಮ ಇಸ್ಲಾಂ ಧರ್ಮ ಯಾವುದೊಂದು ಬೇರೆ ಧರ್ಮಕ್ಕೆ ಒಂದು ನೋವು ಮಾಡುವಂಥ ಕೆಲಸ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿಲ್ಲ. ಅದೇ ಯಾವುದೊಂದು ಬಸವಣ್ಣ ತತ್ವದವರು ಯಾವುದೊಂದು ಬೇರೆ ಧರ್ಮಕ್ಕೆ ಪೆಟ್ಟು ಕೊಡುವಂಥ ಕೆಲಸ ಮಾಡಲಿಲ್ಲ. ಮತ್ತು ಒಂದು ಕ್ರಿಶ್ಚಿಯನ್ ಧರ್ಮದಲ್ಲಿನೂ ಯಾವುದೊಂದು ಗುರುಗಳು ಆ ವಿಷಯನ್ನು ಬೇರೆ ಧರ್ಮಕ್ಕೆ ನೋವಾಗುವಂಥ ಮಾತನ್ನು ಮಾತಾಡಲಿಲ್ಲ. ನಾವೊಂದು ಏನು ಇಂಡಿಯಾದಲ್ಲಿ ಎಲ್ಲ ಸಮಾಜದ ಎಲ್ಲ ಧರ್ಮದವರು ಏನು ನಾವು ಅಣ್ಣ ತಮ್ಮರಂಗೇನು ಬಾಳ್ತಾ ಇದ್ದೇವೆ, ಅಂಥ ಸಮಯದಲ್ಲಿ ಇಂಥ ಒಂದು ಯಾವುದೋ ಸಮಾಜದ ಅವರಿಗೆ ಯಾವ ಸಮಾಜ ಇಲ್ಲ, ಇಂಥ ಏನು ಪೂರೇ ಕರ್ತೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವುದು ಸಮಾಜ ಇಲ್ಲ ಮತ್ತು ಅವರು ಯಾವ ಸಮಾಜಕ್ಕೂ ಸಂಬಂಧವಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂಥ ಘಟನೆ ಆದಾಗ ಯಾವುದೋ ಸಮಾಜವಿರಲಿ, ಯಾವುದೋ ಧರ್ಮದವಿರಲಿ, ಪ್ರತಿಯೊಂದು ಸಮಾಜದ ಒಂದು ಮುಖಂಡರು ಆಗಲಿ ಮತ್ತು ಒಂದೊಂದು ಧರ್ಮದ ಪ್ರತಿಯೊಂದು ನಮ್ಮ ಸಂಘ ಸಂಸ್ಥೆಗಳಾಗಲಿ ಇದನ್ನು ಖಂಡಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತು ನಾವು ಈ ಕೃತ್ಯ ಆಗಿದೆ, ಇದಕ್ಕೆ ನಾವು ಬಲವಾಗಿ ಖಂಡಿಸ್ತೇನೆ. ಇಂಥ ಒಂದು ಕೂಡಿಯಾದ ಕೆಲಸ ಮಾಡಿದಂಥವ್ರಿಗೆ ನಾವು ವಿರೋಧ ಮಾಡ್ತೇವೆ. ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮನವಿ ಮಾಡ್ಕೊತೇನೆ. ನಮಸ್ಕಾರ. ನಾನು ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಕಾರ್ಯದರ್ಶಿ ಮಾಜಿ ನಾನು ಮಾತಾಡ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾಜದ ಅಂಜುಮನ್ ಸಂಸ್ಥೆಯ ಪ್ರಮುಖರಾದ ರಾಜಸಾಬ್ ಸುಂಕದ್ ಅವರು, ಇಂತಿಯಾಜ್ ಅವರು ಮತ್ತು ನಮ್ಮ ಎಲ್ಲ ಮುಸ್ಲಿಂ ಧರ್ಮದ ರಿಕ್ಷಾ ಸ್ಟ್ಯಾಂಡ್ನವರು, ಕ್ರಿಶ್ಚಿಯನ್ ಧರ್ಮದ ಎಲ್ಲ ಮುಖಂಡರು ಇಲ್ಲಿ ಬಂದಿದ್ದಾರೆ. ಅವರ ಪರವಾಗಿ ನಾನು ಇದನ್ನು ಬಲವಾಗಿ ಖಂಡಿಸ್ತೇನೆ. ಹೊನ್ನಾವರದಲ್ಲಿ ಗೋಹತ್ಯೆ ಆದಂಥ ಕೃತ್ಯವನ್ನು ನಾವು ಎಲ್ಲ ಸಮಾಜದವರು ಕೂಡಿ ಖಂಡನೆ ಮಾಡ್ತೀವಿ. ಇದರಲ್ಲಿ ಕಾನೂನು ಯಾವ ರೀತಿ ಕ್ರಮ ತಗೊಳ್ಬೇಕು ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವಾದ ಇರ್ತದೆ. ಹೀಗಾಗಿ ಈ ಮುಖಾಂತರ ಪತ್ರಿಕೆಯವರಿಗೆ ಹಾಗೂ ನಾವು ಮನವಿ ಮಾಡ್ತೇವೆ, ಈ ವಿಷಯವನ್ನು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳಬೇಕಂತ ನಾವು ಆಗ್ರಹಪಡಿಸ್ತೇವೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.